ತುಂಗಭದ್ರಾ ಅಭಿಯಾನ ಪಾದಯಾತ್ರೆಯು ನಿನ್ನೆ ಶೃಂಗೇರಿಯಿಂದ ಆರಂಭವಾಗಿದೆ. ಅದರ ಮುಖ್ಯ ನೇತೃತ್ವ ವಹಿಸಿರುವಂತಹ ನಿವೃತ್ತ ಪ್ರಾಂಶುಪಾಲರು ಆಗಿರುವಂತಹ ಪ್ರೊಫೆಸರ್ BM ಕುಮಾರಸ್ವಾಮಿಯವರು ತಮ್ಮ 81 ವರ್ಷದ ಇಡೀ ವಯಸ್ಸಿನಲ್ಲೂ ಕೂಡ ನಿನ್ನೆ ಶೃಂಗೇರಿಯಿಂದ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಬಸವಾನಿಯಿಂದ ಇವತ್ತು ಹೊಸ ಅಗ್ರಹಾರದ ಕಡೆ ಈ ಪಾದಯಾತ್ರೆ ಸಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೇಕು, ಈ ಪಾದಯಾತ್ರೆಯ ಉದ್ದೇಶದ ಬಗ್ಗೆ ಹೇಳ್ಕೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಿದ್ದೀನಿ. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಅಂತ. ಅಂದರೆ ಪ್ರಪಂಚದಲ್ಲಿ 3 ರತ್ನಗಳಿವೆಯಂತೆ. ನಾವು ರತ್ನಗಳು ಅಂತಂದರೆ ವಜ್ರ ವೈಡೂರ್ಯ ಅಂತ ಕಲ್ಚೂರುಗಳನ್ನು ಹೇಳ್ತೀವಿ. ಆದರೆ ನಿಜವಾದ 3 ರತ್ನಗಳು ಅಂದರೆ ಮೊದಲನೇದು ಜಲ ಅಂದರೆ ನೀರು, ಎರಡನೇದು ಅನ್ನ, ಮೂರನೇದು ಒಳ್ಳೆ ಮಾತು. ಮೊದಲನೇದೇ ಬಹಳ ನೀರಿದ್ದರೆ ಅನ್ನ, ನೀರಿಲ್ಲದೆ ಹೋದರೆ ಅನ್ನವೇ ಇಲ್ಲ. ಆದ್ದರಿಂದ ನೀರು ಇರಬೇಕು, ನೀರು ಸ್ವಚ್ಛವಾಗಿರಬೇಕು. ನೀರು ಸ್ವಚ್ಛವಾಗಿದ್ದಾಗ, ಯಥೇಚ್ಛವಾಗಿ ಸಿಕ್ಕಿದಾಗ ಕೃಷಿ ಚೆನ್ನಾಗಿ ಆಗತ್ತೆ, ಎಲ್ಲರಿಗೂ ಹೊಟ್ಟೆ ತುಂಬ ಅನ್ನ ಸಿಗತ್ತೆ. ಯಾವಾಗ ನೀರು ಯಥೇಚ್ಛವಾಗಿ ಸಿಗುತ್ತೆ, ಹೊಟ್ಟೆ ತುಂಬ ಎಲ್ರಿಗೂ ಅನ್ನ ಸಿಗುತ್ತೆ, ಆವಾಗ ಜನಗಳೆಲ್ಲರೂ ಶಾಂತಿಯಿಂದ ಇರ್ತಾರೆ, ಒಳ್ಳೆ ಮಾತುಗಳನ್ನು ಆಡ್ತಾರೆ. ಅವರು ಜಗಳ ಕಾಯೋದಿಲ್ಲ. ನೀರಿಗೆ ಕೊರತೆ ಆದಾಗ ಕರ್ನಾಟಕ ತಮಿಳುನಾಡಿನವರು ಹೇಗೆ ಜಗಳ ಕಾಯ್ತೀವಿ, ಆ ರೀತಿ ನೀರಿಗೆ ಕೊರತೆ ಇಲ್ಲದೆ ಇದ್ದಾಗ ನಾವುಗಳು ಅಕ್ಕಪಕ್ಕದವ್ರ ಜೊತೆಗೆ ಜಗಳ ಕಾಯೋದಿಲ್ಲ, ಒಳ್ಳೆ ಮಾತಾಡ್ತೀವಿ. ಆ ಒಳ್ಳೆ ಮಾತೇ ಸುಭಾಷಿತ ಅಂತ ಹೇಳಿ. ಅದರಿಂದ ನೀರು ಈ 3 ರತ್ನಗಳಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಅಂತಂದರೆ ನೀರು. ಆದರೆ ಇವತ್ತು ನಾವು ನಾಗರಿಕತೆಯ ಹೆಸರಿನಲ್ಲಿ ಹಾಗೂ ಅಭಿವೃದ್ಧಿಯ ಹೆಸರಿನಲ್ಲಿ ನದಿಗಳನ್ನೆಲ್ಲ ನಾವು ಸಂಪೂರ್ಣವಾಗಿ ಮಾಲಿನ್ಯ ಉಂಟು ಮಾಡಿ ನಮ್ಮ ಕಸ ಕಡ್ಡಿ, ನಮ್ಮ ಮಲಮೂತ್ರಗಳಿಂದ ಬರತಕ್ಕಂಥ ನೀರು, ಚರಂಡಿ ನೀರು ಎಲ್ಲವನ್ನೂ ನದಿಗೆ, ತುಂಗಭದ್ರಾ ನದಿಯನ್ನು ಸಂಪೂರ್ಣವಾಗಿ ನಾವು ಇವತ್ತು ಕಲುಷಿತಗೊಳಿಸ್ಕೊಂಡಿದ್ದೀವಿ. ಇದರ ಫಲ ಏನಪ್ಪ ಅಂತಂದರೆ ರೋಗಗಳು ಇವತ್ತು ಜಾಸ್ತಿ ಆಗ್ತಾ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಹೇಳೋ ಪ್ರಕಾರ 60% ರೋಗಗಳು ಬರ್ತಕ್ಕಂಥದ್ದು ಅಶುದ್ಧವಾದ ಕುಡಿಯುವ ನೀರನ್ನು ಕುಡಿಯೋದ್ರಿಂದ. ಅದು ಜಾಂಡೀಸ್ ಆಗ್ಬೋದು, ಚರ್ಮ ರೋಗಗಳಾಗ್ಬೋದು, ಕರಳು ಬೇನೆ ಆಗ್ಬೋದು, ಈ ರೀತಿ ನಾನಾ ರೋಗಗಳು ಕುಡಿಯುವ ನೀರಿನಿಂದಲೇ ಬರುತ್ತೆ. ಅದರಿಂದ ಕುಡಿಯುವ ನೀರನ್ನು ಅಂದರೆ ಅದರ ಮೂಲವಾದಂಥ ಈ ತುಂಗಭದ್ರಾ ನದಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ನಮ್ಮ ಆರೋಗ್ಯದ ದೃಷ್ಟಿಯಿಂದ, ನಮ್ಮ ಅಭಿವೃದ್ಧಿಯ ದೃಷ್ಟಿಯಿಂದ ಬಹಳ ಮುಖ್ಯ. ಇದ್ರ ಬಗ್ಗೆ ಜನಜಾಗೃತಿಯನ್ನು ಉಂಟು ಮಾಡೋದು, ಜಲಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಹಾಗೂ ಸರ್ಕಾರದ ಮೇಲೆ ಒಂದು ರೀತಿಯ ಒತ್ತಡವನ್ನು ಹಾಕ್ತಕ್ಕಂಥ ಉದ್ದೇಶಗಳಿಂದ ಇವತ್ತು ನಿರ್ಮಲ ತುಂಗಭದ್ರಾ ಅಭಿಯಾನ ಅಂತಕ್ಕಂಥ ಒಂದು ಪಾದಯಾತ್ರೆಯ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಇದು ಶೃಂಗೇರಿಯಿಂದ ಕಿಷ್ಕಿಂಧವರೆಗೆ ಸುಮಾರು 400 ಕಿಲೋಮೀಟರ್ ಉದ್ದದ ಪಾದಯಾತ್ರೆ ಆಗಿರುತ್ತೆ. ಈ ಪಾದಯಾತ್ರೆಯಲ್ಲಿ ಎಲ್ಲ ಹಿರಿಯರು, ಕಿರಿಯರು, ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಹಾಗೂ ಯುವಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಮುಂದಿನ ಪ್ರಪಂಚ ಈ ಯುವಜನಗಳಿಗೆ ಸೇರಿದ್ದು. ಆದ್ದರಿಂದ ಅವರು ತಮ್ಮ ಜೀವನ ಸುಖವಾಗಿರಬೇಕು ಅಂತ ಅನ್ನೋದಾದರೆ ಈ ನದಿಗಳನ್ನು ಶುಭ್ರವಾಗಿ ಇಟ್ಕೊಳ್ತಕ್ಕಂಥದ್ದು, ಅದಕ್ಕೆ ಮಾಲಿನ್ಯವನ್ನು ಸೇರಿಸದೆ ನಮ್ಮ ಒಳ್ಳೆಯ ರೀತಿಯಲ್ಲಿ ನದಿಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಅವಶ್ಯಕ. ಈ ದೃಷ್ಟಿಯಿಂದ ಈ ನಿರ್ಮಲ ತುಂಗಭದ್ರಾ ಅಭಿಯಾನ ಅಂತಕ್ಕಂಥದ್ದು ಒಂದು ರೀತಿ ಶಿಕ್ಷಣದ ಕಾರ್ಯಕ್ರಮವೂ ಕೂಡ ಹೌದು. ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಅನ್ನೋದು ನನ್ನ ಪ್ರಾರ್ಥನೆ. ಕರ್ತವ್ಯ, ಸಾಮಾಜಿಕ ಜವಾಬ್ದಾರಿ ಇರತಕ್ಕಂತಹ ಎಲ್ಲರೂ ಮಾಡಬೇಕಾಗಿರೋ ಕರ್ತವ್ಯ. ಆದರೆ ಯಾರು ಭವಿಷ್ಯ ನೋಡಬೇಕಾಗಿರುವಂತಹ ಯುವ ಪೀಳಿಗೆ ಇರ್ಬೋದು, ಒಂದು ದೊಡ್ಡ ಜನಸಮುದಾಯ ನಮಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಈ ಥರದೊಂದು ಪಾದಯಾತ್ರೆ ಇರ್ಬೋದು, ಈ ಥರದ ಆಂದೋಲನದಲ್ಲಿ ಸುಮ್ಮನೆ ಇರ್ತದೆ. ಸೊ 81 ಇಡೀ ವಯಸ್ಸು ನಿಮ್ಮದು. ನನಗೆ ಆಶ್ಚರ್ಯ ಆಗ್ತಾಯಿದೆ, ಇದು ಏನು ಸ್ಟ್ರೆಂತ್ ನಿಮ್ಮದು. ನಿನ್ನೆಯಿಂದ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ, ಎಲ್ರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ತಾವು ತಮ್ಮ ಅನುಭವವನ್ನು ಹಂಚ್ಕೊಳ್ಬೇಕು ದಯಮಾಡಿ. ನನ್ನ ಶಕ್ತಿ ಅಂತಂದರೆ ನಮ್ಮ ಮುಂದಿನ ಯುವ ಪೀಳಿಗೆ ಚೆನ್ನಾಗಿರ್ಬೇಕು, ನಮಗಿಂತ ಉತ್ತಮವಾದ ಜೀವನ ಮಟ್ಟವನ್ನು ಸಾಧಿಸಬೇಕು,
ಪ್ರಕೃತಿಗೆ ಪೂರಕವಾದಂಥ ರೀತಿಯಲ್ಲಿ ಅವರು ಬದುಕಬೇಕು ಅಂತಕ್ಕಂಥ ಒಂದು ಕಾಳಜಿಯೇ ಮುಖ್ಯವಾದ ಶಕ್ತಿ. ಮತ್ತು ಈ ರೀತಿ ಯುವಜನತೆ ಜೊತೆಗೆ ಹೆಜ್ಜೆ ಹಾಕ್ತಿದ್ದಾಗ ಆಯಾಸ ಏನೂ ಗೊತ್ತಾಗೋದಿಲ್ಲ. ಈಗ ನಾನೊಬ್ಬನೇ ನಡೆಯೋದಾದರೆ ಒಂದಷ್ಟು ದೂರ ನಡೆಯೋದು ಸುಸ್ತಾಗತ್ತೆ. ಆದರೆ 100 ಜನ ಮಕ್ಕಳ ಜೊತೆಗೆ ಘೋಷಣೆ ಕೂತ್ಕೊಂಡು ಪಾದಯಾತ್ರೆ ಮಾಡುವಾಗ 10 ಕಿಲೋಮೀಟ್ರು 20 ಕಿಲೋಮೀಟ್ರು ಏನೂ ಗೊತ್ತಾಗೋದೇ ಇಲ್ಲ. ಖಂಡಿತ ನಿಮ್ಮ ಈ ನಡಿಗೆ, ನಿಮ್ಮ ಈ ನಿಲುವು, ನಿಮ್ಮ ಈ ಒಂದು ಚಟುವಟಿಕೆ ಬಹುಶಃ ಭಾಳ ದೊಡ್ಡ ಸ್ಫೂರ್ತಿ ಪ್ರೇರಣೆಯನ್ನು ತುಂಬತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೀವು ಯಾವತ್ತೂ ಕೂಡ ಈ ಒಂದು ವಿಚಾರಕ್ಕೆ, ಈ ಒಂದು ಚಳುವಳಿಗೆ, ಈ ಥರದ ಒಂದು ಆಂದೋಲನಕ್ಕೆ ಭವಿಷ್ಯದ 10 ವರ್ಷಗಳಲ್ಲಿ ನೀವು ಸ್ಫೂರ್ತಿಯಾಗಿ, ಪ್ರೇರಣೆಯಾಗಿ, ಮಾರ್ಗದರ್ಶನ ಮಾಡುವಂತಹ ಶಕ್ತಿಯಾಗಿ ನಮ್ಮೊಂದಿಗೆ ಇರಬೇಕು. ಇದೇ ರೀತಿ ಚಳುವಳಿಗಳಲ್ಲಿ ಭಾಗವಹಿಸುವಂಥದ್ದಾಗಬೇಕು. ಭಗವಂತ ನಿಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ನಮಗೆ ಮಾರ್ಗದರ್ಶನ ಮಾಡುವಂಥ ಶಕ್ತಿಯನ್ನು ಇನ್ನೂ ಹೆಚ್ಚು ಕೊಡಲಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್.